ರಾಯಚೂರು ರೈತರಿಗೆ ಸಿಹಿ ಸುದ್ದಿ. ಕೃಷ್ಣಾ ನದಿ ನೀರಿನ ಹರಿವು ಹೆಚ್ಚಾಗಿದೆ. ಭರದ ಛಾಯೆ ಆವರಿಸ್ಬಿಟ್ಟಿತ್ತು. ಎಲ್ಲಿ ಕೃಷಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಆತಂಕ ರಾಯಚೂರು ರೈತರಿಗಿತ್ತು. ಆದರೆ ಈಗ ನೋಡಿ, ಕೃಷ್ಣಾ ನದಿಗೆ ಹೆಚ್ಚಿದೆ ನೀರಿನ ಹರಿವು. ಜಲಾಶಯಕ್ಕೆ 67,500 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಬರದ ಭೀತಿಯ ನಡುವೆ ಚಿಗುರಿದೆ ರಾಯಚೂರು ರೈತರ ಕೃಷಿ ಚಟುವಟಿಕೆಯ ಕನಸು. ಕೃಷ್ಣಾ ನದಿಯಲ್ಲಿ ನೀರು ಹೆಚ್ಚಳವಾಗಿದೆ. ಕೃಷಿ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ಲಭ್ಯ ಆಗಿದೆ. ಇನ್ನಷ್ಟು ಮಳೆ ಬಂದು ಜಲಾಶಯ ಭರ್ತಿಯಾಗಲಿ ಅಂತ ರೈತರು ಆಶಯ ವ್ಯಕ್ತಪಡಿಸಿದ್ದಾರೆ. ಆಲಮಟ್ಟಿ, ನಾರಾಯಣಪುರ ಜಲಾಶಯಗಳ ನೀರಿನ ಮಟ್ಟದ ಮೇಲೆ ನಿಗಾ ಇಡಲಾಗಿದೆ. ರಾಯಚೂರು ಜಿಲ್ಲಾಡಳಿತದಿಂದ ಕೃಷ್ಣಾ ನದಿ ಪಾತ್ರದಲ್ಲಿ ಕಟ್ಟುನಿಟ್ಟಿನ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ನದಿಯ ಹರಿವು ಹೆಚ್ಚಳದಿಂದಾಗಿ ರಾಯಚೂರು ಕೃಷಿ ವಲಯಕ್ಕೆ ಒಂದು ರೀತಿ ರಿಲೀಫ್ ಸಿಕ್ಕಂಗಾಗಿದೆ. ಯಾಕಂದರೆ ನೀವು ಬಹುತೇಕ ಯಾವುದೇ ಜಿಲ್ಲಾವಾರು ಭಾಗಗಳನ್ನು ಗಮನಿಸುವುದಾದರೆ ಕೃಷಿ ಚಟುವಟಿಕೆಗಳು ಇದ್ದೇ ಇರುತ್ತೆ. ಯಾವಾಗ ಭರದ ಛಾಯೆ, ಅತಿವೃಷ್ಟಿ, ಅನಾವೃಷ್ಟಿ ಇಂಥ ಪರಿಸ್ಥಿತಿಗಳು ಬಂದುಬಿಡುತ್ತೋ ಕೃಷಿ ಚಟುವಟಿಕೆಗಳು ಬಹಳಷ್ಟು ಹಿನ್ನಡೆಯಾಗುತ್ತೆ. ಆ ನಿಟ್ಟಿನಲ್ಲಿ ಈ ಸಲ ನೀರು ಇಲ್ಲ, ಕೃಷಿನೂ ಇಲ್ಲ ಅಂಥೇಳಿ ರೈತರು ಕಂಗಾಲಾಗಿ ಹೋಗಿದ್ರು. ಈಗ ಕೃಷ್ಣಾ ನದಿಗೆ ನೀರಿನ ಹರಿವು ಹೆಚ್ಚಾಗಿರೋದ್ರಿಂದಾಗಿ ಜಲಾಶಯಗಳು ಕೂಡ ಇನ್ನೂ ಭರ್ತಿಯಾಗಲಿ, ಕೃಷಿ ಚಟುವಟಿಕೆಗಳಿಗೆ ಉಪಕಾರ ಆಗಲಿ ಅಂತ ರೈತರು ಆಶಯ ವ್ಯಕ್ತಪಡಿಸ್ತಾ ಇದ್ದಾರೆ.